EMI ಎಷ್ಟು ಬರುತ್ತೆ ಸರ್? ಸರ್ ಬಜೆಟೆಡ್ EMI ಆದ್ರೆ ನಿಮ್ಗೆ 7 ಇಯರ್ಸ್ ಗಂಟ ಹೋಗ್ತೀರಾ ಅಂದ್ರೆ ನಿಮ್ಗೆ ಆರಾಮಾಗಿ 7,000 ರಿಂದ 8,000 ಗಂಟ 8,000 ಕಟ್ಟಿದ್ರೆ ನಿಮಗೆ 7 ವರ್ಷದ್ದು EMI ಇಲ್ಲ ಹಾಕೋಬಹುದು. ನನಗೆ ಸರ್ ಡಾಕ್ಯುಮೆಂಟೇಶನ್ ಏನೆಲ್ಲ? ಸರ್ ಲಿಮಿಟೆಡ್ ಡಾಕ್ಯುಮೆಂಟೇಶನ್ಸ್ ಬರುತ್ತೆ. ಆಧಾರ್, ಪ್ಯಾನ್, ಫೋಟೋ, ಆರ್ ಚೆಕ್ ಕಾಪಿ. ನಿಮ್ಗೆ 6 ಮಂತ್ಸ್ ನಿಮ್ಗೆ ಟಾಪ್ ಸ್ಪೀಡ್ ಗಂಟ 180 ಗಂಟ ಡ್ರೈವ್ ಮಾಡ್ಬೋದು ಸರ್. ಓಕೆ 1000 ಮೈಲೇಜ್ ಎಲ್ಲ ನೋಡೋದಾದ್ರೆ ನಿಮ್ಗೆ 20-21 ಗಂಟ KMPL ಗಂಟ ಮೈಲೇಜ್ ಬರುತ್ತೆ. ಅಂದ್ರೆ ಸರ್ CNG ಹೋಗ್ತೀರಾ ಅಂದ್ರೆ ಕಂಪ್ನಿ ಕ್ಲೇಮ್ ಬಂದು 33 ಗಂಟನ ಆವರೇಜ್ ಕೊಡುತ್ತೆ ಸರ್. ಓಕೆ ವಿತ್ ಸ್ಟೇರಿಂಗ್ ಮೋಟರ್ ಕಂಟ್ರೋಲ್ಸ್, ಅಂದ್ರೆ ಕಂಟ್ರೋಲ್ಸ್ ಅಂದ್ರೆ ಇದು. ಹಾ. ಓಕೆ ಸ್ಟೇರಿಂಗ್ ಮೋಟರ್ ಕಂಟ್ರೋಲ್ಸ್ ಮತ್ತೆ ವಾಯ್ಸ್ ಅಸಿಸ್ಟ್ ಫೀಚರ್ ಕೊಟ್ಟಿರ್ತೀವಿ ಸರ್ ನಾವು. ಸರ್ಟನ್ ಟೆಂಪರೇಚರ್ ಇಟ್ಟಾಗ ಇಂಟರ್ನಲ್ ಕ್ಯಾಬಿನ್ ಎಷ್ಟು ಏರ್ ಅವೈಲಬಿಲಿಟಿ ಬೇಕು ಅಷ್ಟನ್ನು ನೋಡಿ ನಿಮ್ಗೆ ಟೆಂಪರೇಚರ್ ಆಟೋಮೆಟಿಕ್ ಆಗಿ ಫ್ಯಾನ್ ಸ್ಪೀಡ್ ಅಡ್ಜಸ್ಟ್ ಆಗುತ್ತೆ. ಓಕೆ ಓಕೆ. ಹಲೋ ಗೆಳೆಯರೆ, ನಮಸ್ಕಾರ. ಇವತ್ತಿನ ವಿಶೇಷ ವ್ಲಾಗ್ ಸ್ವಾಗತ. ನೀವು ಇವತ್ತಿನ ಟಾಪಿಕ್ ಏನು ಅಂತೇಳಿ ನೀವು ತಮ್ಮನೇ ನೋಡಿ ತಿಳ್ಕೊಂಡಿದ್ದೀರಾ. ಇವತ್ತೇನು ಅಂತಂದ್ರೆ ನೀವು ಹಿಂದೆ ನೋಡ್ತಿರ್ಬೋದು, ಮಾರುತಿ ಸುಜುಕಿ ಕಂಪನಿಯ ಫ್ರಾಕ್ಸ್ ಅನ್ನೋ ವೆಹಿಕಲ್ ಇದೆ. ಸೊ ಇದ್ರ ಬಗ್ಗೆ ನಾವು ಮಾಹಿತಿ ತಿಳ್ಕೊಳ್ತೀವಿ. ಹಾಗೆ ಇದ್ರ EMI ಏನ್ ಬರುತ್ತೆ, ಹಾಗೆ ಇದ್ರ ಫೈನಾನ್ಸ್ಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಅದ್ರ ಬಗ್ಗೆ ಎಲ್ಲ ಮಾಹಿತಿ ತಿಳ್ಕೊಳ್ತೀವಿ. ಬನ್ನಿ ಗೆಳೆಯರೆ, ಈ ಒಂದು ವಿಡಿಯೋನ ಶುರು ಮಾಡೋಣ. ಹಾಗೆ ಗೆಳೆಯರೆ, ಏನು ಅಂತಂದ್ರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಮಾಹಿತಿ ಪೂರ್ತಿಯಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಗೆಳೆಯರೆ ಈ ಒಂದು ವಿಡಿಯೋನ ಶುರು ಮಾಡೋಣ. ಸೊ ಗೆಳೆಯರೆ, ಮೊದಲೇದಾಗಿ ಏನು ಅಂತಂದ್ರೆ ಮಾರುತಿ ಕಂಪನಿಯ ಎಕ್ಸಿಕ್ಯೂಟಿವ್ ಇದ್ದಾರೆ, ಬನ್ನಿ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ. ಸರ್ ನಮಸ್ತೆ ಸರ್. ಹಾಯ್ ಸರ್, ವೈಟ್ ಅಂತ ಸರ್. ಮಾರುತಿ ಕಲ್ಯಾಣಿ ನೆಕ್ಸಾನ್ ಡೀಲರ್ ಸಿಕ್ಕುಂದ. ಓಕೆ ಇದು ಬಂದು ಲೇಟೆಸ್ಟ್ ವೆಹಿಕಲ್ ಫ್ರಾನ್ಸ್ ಅಂತ ಸರ್. ಓಕೆ ನಿಮ್ಗೆ SUV ಕ್ಯಾಟಗರಿಯಲ್ಲಿ ಬರುತ್ತೆ. ಓಕೆ ಸರ್, ಇದು SUV ಅಂದ್ರೆ ಯಂಗ್ SUV ನ ಮೈಕ್ರೋ SUV ನ? ಸರ್ ಇದು ಬಂದು ಕಾಂಪ್ಯಾಕ್ಟ್ SUV ಅಂತ. ಕಾಂಪ್ಯಾಕ್ಟ್ SUV. ಓಕೆ ಕಂಪ್ಲೀಟ್ಲಿ ಕಾಂಪ್ಯಾಕ್ಟ್ SUV ಬರುತ್ತೆ. ಓಕೆ ಸ್ಟಾರ್ಟಿಂಗ್ ಪ್ರೊಫೈಲ್ ನೋಡೋದಾದ್ರೆ ನಿಮ್ಗೆ ನೆಕ್ಸಾ ವೇವ್ ಗ್ರಿಲ್ ಸ್ಟಾರ್ಟ್ ಆಗುತ್ತೆ. ಓಕೆ ನಿಮ್ಗೆ ಸುಜುಕಿ ಲೋಗೋ ಇಂಟಿಗ್ರೇಟೆಡ್ ಬಂದಿರುತ್ತೆ. ಓಕೆ ನಿಮ್ಗೆ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಸೆಟಪ್ ಬರುತ್ತೆ. ಓಕೆ ವಿತ್ ಟರ್ನ್ ಇಂಡಿಕೇಟರ್ ಸಹ ಇಲ್ಲೇ ಇರುತ್ತೆ. ಸರ್ ಇದು LED. ಸರ್ ಇದು ಪ್ರೊಜೆಕ್ಟರಾ? ಪ್ರೊಜೆಕ್ಟರ್ LED ನು ಬರುತ್ತೆ. ಹ್ಯಾಲೋಜನ್ ಬಲ್ಬ್ ಸಹ ಇನ್ಸ್ಟಾಲ್ ಮಾಡ್ಕೊಬಹುದು. ಯಾವ್ದು ಬೇಕಾದ್ರೆ ಯಾವ್ದು ಮಾಡ್ಕೋಬಹುದು. ಬೇಕಾದ್ರೆ ಇನ್ಸ್ಟಾಲ್ ಮಾಡ್ಬೋದು. ಓಕೆ. ಸೊ ಇದು ಬಂದು ಇದರ ಶೇಪ್. ಸರ್ ಇದು ಲಾಂಚ್ ಆಗಿ ಎಷ್ಟು ಟೈಮ್ ಆಯ್ತು ಸರ್? ಸರ್ ಇದು ಓವರ್ ಆಲ್ 4th ಇಯರ್ ಕಂಪ್ಲೀಟ್ ಆಗಿದೆ ಸರ್. 2000 ಆಲ್ಮೋಸ್ಟ್ ಆಲ್ 14 ಇಂದ ಸ್ಟಾರ್ಟ್ ಆಗಿದೆ. 14-15 ಇಂದ ಸ್ಟಾರ್ಟ್ ಆಗಿದೆ. ಓಕೆ ಇದು ಬಂದ್ಬಿಟ್ಟು ಈಕ್ವಲೆಂಟ್ ಬಲಿನೋ ಇಂಜಿನ್ ಬರುತ್ತೆ. ನಿಮ್ಗೆ 1200cc ಇಂಜಿನ್ ಬರುತ್ತೆ. ನೋಡೋಣ ಸರ್. ಫಸ್ಟ್ ಇಂಜಿನ್ ಪೆಟ್ರೋಲ್ ಇಂಜಿನ್ ಮಾತ್ರ ಅವೈಲೇಬಲ್ ಇರೋದಾ ಸರ್? ಸರ್ ಪೆಟ್ರೋಲ್ ಇಂಜಿನ್ ಆಸ್ ವೆಲ್ as CNG ಬರುತ್ತೆ. ಓಕೆ, ಪೆಟ್ರೋಲ್ ಅಂಡ್ CNG, ಡೀಸೆಲ್ ಬರಲ್ಲ. ಡೀಸೆಲ್ ಬರಲ್ಲ. ಸರ್ ಎಷ್ಟು ಸಿಲಿಂಡರ್ ಇಂಜಿನ್ ಸರ್ ಇದು? ಇದು ಬಂದು 4 ಸಿಲಿಂಡರ್ ಇಂಜಿನ್ ಇರುತ್ತೆ. ಓಕೆ ಓಕೆ. ಇಲ್ಲೇ 1200 4 ಸಿಲಿಂಡರ್ 4 ಸಿಲಿಂಡರ್ ಇಂಜಿನ್. ಈ ಮಿನಿ ಫೋಲ್ಡ್ ಅಲ್ಲೇ ನೀವು ನೋಡಬಹುದು 4 ಇದೆ. ಸೊ ಏನು ಅಂತಂದ್ರೆ ಅದೇ ಒಂದು ಸೈನ್ ಏನು ಅಂತಂದ್ರೆ ಸಿಲಿಂಡರ್ಸ್ ಎಷ್ಟಿದೆ ಅನ್ನೋದು. ಸರ್ ಇದು ಬಂದು 1200cc ಇಂಜಿನ್ ಇರುತ್ತೆ. ಓಕೆ 60 ಪ್ರೊಡ್ಯೂಸಿಂಗ್ ಅರೌಂಡ್ 66 ಕಿಲೋವಾಟ್ಸ್ ಪವರ್ ಬರುತ್ತೆ. ಓಕೆ ಓಕೆ ನಿಮ್ಗೆ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ನಿಮ್ಗೆ 1200 ಸಿಲಿಂಡರ್ ಮ್ಯಾಕ್ಸಿಮಮ್ ನಿಮ್ಗೆ ಟಾಪ್ ಸ್ಪೀಡ್ ಗಂಟ 180 ಗಂಟ ಡ್ರೈವ್ ಮಾಡ್ಬೋದು ಸರ್. ಓಕೆ 1000 ಮೈಲೇಜ್ ಎಲ್ಲ ನೋಡೋದಾದ್ರೆ ನಿಮ್ಗೆ 20-21 ಗಂಟ KMPL ಗಂಟ ಮೈಲೇಜ್ ಬರುತ್ತೆ ಸರ್. ಅಂದ್ರೆ 21 ಕಿಲೋಮೀಟರ್ ಪರ್ ಲೀಟರ್ ಗಂಟ. ಸರ್ CNG ಆದ್ರೆ? ಸರ್ CNG ಹೋಗ್ತೀರಾ ಅಂದ್ರೆ ಕಂಪ್ನಿ ಕ್ಲೇಮ್ ಬಂದು 33 ಗಂಟನ ಆವರೇಜ್ ಕೊಡುತ್ತೆ ಸರ್. 33 ಅಂದ್ರೆ ಮ್ಯಾಸಿವ್ ಮೈಲೇಜ್. ಸರ್ ಇದು ಇಂಜಿನ್ ಲೈಫ್ ಎಷ್ಟಿದೆ ಸರ್ ಇದ್ರದ್ದು? ಸರ್ ಇದ್ರದ್ದು ಕಂಪ್ನಿ ಥ್ರೂ ವಾರಂಟೀಸ್ ಬಂದು 3 ಇಯರ್ಸ್ 1 lakh ಕಿಲೋಮೀಟರ್ ಗಂಟ ಬರುತ್ತೆ. ಓಕೆ, ಇವಾಗವರೆಗೂ ಕಸ್ಟಮರ್ಸ್ ಆಲ್ಮೋಸ್ಟ್ ಆಲ್ ನಿಮ್ಗೆ 3 lakh ಪ್ಲಸ್ ಕಿಲೋಮೀಟರ್ಸ್ ಅಂತ ಕವರ್ ಅಪ್ ಮಾಡ್ತಾರೆ ಮಾರುತಿ ಸುಜುಕಿ. ಮತ್ತೆ ನಿಮ್ದು ಸರ್ವಿಸ್ ಏನು ಪ್ರಾಬ್ಲಮ್ ಇಲ್ಲ? ನಮ್ದು ಸರ್ವಿಸ್ ಏನು ಬರಲ್ಲ ಸರ್. ನಮ್ದು ಸರ್ವಿಸ್ ಕಾಸ್ಟ್ ಎಲ್ಲ ನೀವು ನೋಡ್ಬಿಟ್ರೆ 4,000-5,000 ಮ್ಯಾಕ್ಸಿಮಮ್. ಅದ್ರಲ್ಲಿ ಏನೇನ್ ಚೇಂಜಸ್ ಅಂದ್ರೆ ಮೇನ್ ನಿಮ್ಗೆ 3.5 ಲೀಟರ್ ಆಯಿಲ್ ಯೂಸ್ ಆಗುತ್ತೆ. 4 ಸ್ಪಾರ್ಕ್ ಪ್ಲಗ್, ನಿಮ್ಗೆ ಏರ್ ಫಿಲ್ಟರ್, ಇಷ್ಟೇ ಸರ್. ಮೇಂಟೆನೆನ್ಸ್ ಫ್ರೆಂಡ್ಲಿ ಗಾಡಿ ಸರ್. ಮೇಂಟೆನೆನ್ಸ್ ಫ್ರೆಂಡ್ಲಿ ಮತ್ತೆ ಬಜೆಟ್ ಫ್ರೆಂಡ್ಲಿನೂ ಗಾಡಿ, ಪಾಕೆಟ್ ಫ್ರೆಂಡ್ಲಿ. ಸೊ ಇದರದ್ದು ಎಕ್ಸ್ ಶೋರೂಮ್ ಸ್ಟಾರ್ಟಿಂಗ್ ಪ್ರೈಸ್ ಬಂದು 6,84,000 ಇಂದ ಸ್ಟಾರ್ಟ್ ಅಪ್ ಆಗುತ್ತೆ ಸರ್. ಓಕೆ 12 lakh ಅರೌಂಡ್ ಗಂಟನೂ ಬರುತ್ತೆ. ಇದರಲ್ಲಿ ಡ್ಯುಯಲ್ ಇಂಜಿನ್ ಆಪ್ಷನ್ ಬರುತ್ತೆ ನಿಮ್ಗೆ. ಡ್ಯುಯಲ್ ಇಂಜಿನ್ ಅಂದ್ರೆ ಸರ್ ಮೀನ್ಸ್ ಇದರಲ್ಲಿ ನಿಮ್ಗೆ 1.2 1200cc ಇಂಜಿನ್ ಬರುತ್ತೆ ವಿತ್ CNG ಆಸ್ ವೆಲ್ as ಟರ್ಬೋ ಬೂಸ್ಟರ್ ಇಂಜಿನ್ ಬರುತ್ತೆ. 1 ಲೀಟರ್ ಟರ್ಬೋ ಬೂಸ್ಟರ್ ಇಂಜಿನ್ ಬರುತ್ತೆ. ಓಕೆ, ಅದನ್ನು ಸಹ ನಮ್ದು ಸ್ಮಾರ್ಟ್ ಹೈಬ್ರಿಡ್ ಟೆಕ್ನಾಲಜಿ ಯೂಟಿಲೈಸ್ ಆಗುತ್ತೆ ಸರ್ ಟರ್ಬೋ ಬೂಸ್ಟರ್ ಅಲ್ಲಿ. ಯಾವ್ದೇ ತರ ನಿಮ್ಗೆ ಪರ್ಫಾರ್ಮೆನ್ಸ್ ಅಲ್ಲಂತೂ ಬ್ಯಾಕ್ಲಾಗ್ಸ್ ಬರಲ್ಲ. ಮೈಲೇಜ್ ಅಂತೂ 100% ಕ್ಲೇಮ್ ಬರುತ್ತೆ ಸರ್. ಈಗ ನಾವು ಇನ್ನೊಂದು ಇಂಜಿನ್ ಅದೇ ಟರ್ಬೋ ಬೂಸ್ಟ್ ಇಂಜಿನ್ ಅಂತ ಹೇಳಿದ್ರೆ ಅದನ್ನ ಪರ್ಚೇಸ್ ಮಾಡ್ಬೇಕಾದ್ರೆ ಎಕ್ಸ್ಟ್ರಾ ಪೇ ಮಾಡ್ಬೇಕಾ ಸರ್? ಅದರದ್ದು ಸ್ಟಾರ್ಟಿಂಗ್ ನಿಮ್ಗೆ ಎಕ್ಸ್ ಶೋರೂಮ್ ಬಂದ್ಬಿಟ್ಟು 10.5 ಅಂತ ಸ್ಟಾರ್ಟಿಂಗ್ ಪ್ರೈಸ್. ಓಕೆ 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 ಓಕೆ. ಎಕ್ಸ್ ಶೋರೂಮ್ ಎಂಡ್ಸ್ ಅಪ್ ಟು ನಿಮ್ಗೆ 12 lakhs. ಸರ್ ಇದಾದ್ರೆ
ಅದ್ರಲ್ಲಿ ನಿಮ್ಗೆ ಖಾಲಿ 2 ವೇರಿಯಂಟ್ಸ್, ಒಂದ್ ಇಸ್ ಝೀಟಾ, ಇನ್ನೊಂದ್ ಇಸ್ ಆಲ್ಫಾ. ಎರಡೇ ವೇರಿಯಂಟ್ ಬರುತ್ತೆ. ಝೀಟಾ ಆಲ್ಫಾ ಇದು ಝೀಟಾ ಆಲ್ಫಾ ಅಂತ. ಇದ್ರಲ್ಲಿ ನಿಮ್ಗೆ 3 ವೇರಿಯಂಟ್ ಬರುತ್ತೆ. ಸಿಗ್ಮಾ, ಡೆಲ್ಟಾ, ಡೆಲ್ಟಾ ಪ್ಲಸ್. ಸಿಗ್ಮಾ ಟೋಟಲಿ ಬೇಸ್ ವೇರಿಯಂಟ್ 6,80,000 ಎಕ್ಸ್ ಶೋರೂಮ್ ಸ್ಟಾರ್ಟ್ ಆಗುತ್ತೆ. ಓಕೆ ಇದು ಬಂದು ಮೇನ್ ಡೆಲ್ಟಾ ವೇರಿಯಂಟ್ 7,80,000 ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ಡೆಲ್ಟಾ ಪ್ಲಸ್ ಅಂತ ಬರುತ್ತೆ, ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್ ಅಂತ 8,04,000 ರೂಪಾಯಿ 8 ಲಕ್ಷ ಅಂತ ಏನೋ ದೊಡ್ಡ ಡಿಫ್ರೆನ್ಸ್ ಇಲ್ಲ. ಬೇಸ್ ವ್ಯಾಲ್ಯೂ ಇಂದ ಟಾಪ್ ವ್ಯಾಲ್ಯೂ ಅದೇ ಬೇಸ್ ಮಾಡೆಲ್ ಇಂದ ಟಾಪ್ ಮಾಡೆಲ್ ಗೆ ಜಸ್ಟ್ ಒಂದು 2 lakh ರೂಪಾಯಿ ಅಷ್ಟೇ ಡಿಫ್ರೆನ್ಸ್ ಇರೋದು. ಬೇರೆ ಕಾರ್ಸ್ ಆದ್ರೆ 4-5 lakhs ಡಿಫ್ರೆನ್ಸ್ ಬರುತ್ತೆ. 4 ರಿಂದ 5 ಲಕ್ಷ ಅಂದ್ರೆ ಡಿಫ್ರೆನ್ಸ್. ನೀವ್ ಹೇಳ್ತಿರೋದು ಟರ್ಬೋ ಬೂಸ್ಟರ್ ಬಂದ್ಬಿಟ್ಟು ಅದೇ ಬೇರೆ ವೇರಿಯಂಟ್. ಅದೇ ಬೇರೆ ವೇರಿಯಂಟ್ ಟೋಟಲ್ ಇಂಜಿನ್ ಸ್ಪೆಸಿಫಿಕೇಶನ್ಸ್ ಬೇರೆ ಬೇರೆ ವೇರಿಯಂಟ್. ಸರಿ, ಇದು ಇಂಟೀರಿಯರ್ ನೋಡೋಣ. interior ನೋಡಿ. ಸೊ ಗೆಳೆಯರೆ, ನಾವಿಲ್ಲಿ ನೋಡ್ತಿರೋದು ಏನು ಅಂತಂದ್ರೆ ಫ್ರಾಕ್ಸ್ ನ ಆಟೋಮೆಟಿಕ್ ವೆಹಿಕಲ್ ನ ಇಂಟೀರಿಯರ್ ಇದು. ಸೊ ಬೇಸಿಕಲಿ ನಿಮ್ಗೆ 4 ಪವರ್ ವಿಂಡೋ, ಲಾಕ್ ಅನ್ಲಾಕ್ ಆಪ್ಷನ್ ಇರುತ್ತೆ. Okay. ಮ್ಯೂಸಿಕ್ ಸಿಸ್ಟಮ್ ಮತ್ತೆ ಸ್ಟೇರಿಂಗ್ ಕಂಟ್ರೋಲ್ಸ್ ಎಲ್ಲ ಬರಲ್ಲ ಸರ್. ಹ್ಮ್. ಆದ್ರೆ ಆಟೋಮ್ಯಾಟಿಕ್ ಕ್ಲೈಮೇಟ್ ಕಂಟ್ರೋಲ್ ಅನ್ನೋ ಫೀಚರ್ ಸಹ ನಮ್ಮಲ್ಲಿ ಆಫರ್ ಮಾಡ್ತೀವಿ ಸರ್. ಓಕೆ, ಅಂದ್ರೆ ಬೇಸಿಕಲಿ ಬೇಸಿಕಲಿ ಸರ್ Okay. ಕಂಪ್ಲೀಟ್. ಇದ್ರಲ್ಲಿ ಅಂದ್ರೆ ಇದೆಲ್ಲ ಬರುತ್ತೆ, ಏನಂದ್ರೆ ಸ್ಟೇರಿಂಗ್ ಅಲ್ಲಿ ಬಟನ್ಸ್ ಸ್ಟಾರ್ಟಿಂಗ್ ಬರುತ್ತೆ. ಸೆಕೆಂಡ್ ವರ್ಷನ್ ಸರ್, ಡೆಲ್ಟಾ ಅಂತ. ಇದರಲ್ಲಿ ನಿಮ್ಗೆ ಸೇಮ್ ಇದರಲ್ಲಿ ಅಡ್ಜಸ್ಟ್ಮೆಂಟ್, ಫೋಲ್ಡಿಂಗ್ ಮಿರರ್, ಹ್ಮ್. 7-inch ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಸ್ಮಾರ್ಟ್ ಪ್ಲೇ ಪ್ರೋ ಪ್ಲಸ್ ಅಂತ ಬರುತ್ತೆ. ಓಕೆ, ವಿತ್ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಅಂದ್ರೆ ಕಂಟ್ರೋಲ್ಸ್ ಅಂದ್ರೆ ಇದು. ಹಾ. ಓಕೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಮತ್ತೆ ವಾಯ್ಸ್ ಅಸಿಸ್ಟ್ ಸಹ ಫೀಚರ್ ಕೊಟ್ಟಿರ್ತೀವಿ ಸರ್ ನಾವು. ಓಕೆ. ಇನ್ನು ನೆಕ್ಸ್ಟ್ ಸರ್ ಇದರಲ್ಲಿ ಸರ್ ಇದು ಬಂದು ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಅಂತ ಸರ್. ಓಕೆ. ಔಟ್ಸೈಡ್ ಎಷ್ಟೇ ಟೆಂಪರೇಚರ್ ಇದ್ರು ನಾವು ಸರ್ಟನ್ ಟೆಂಪರೇಚರ್ ಇಟ್ಟಾಗ ಇಂಟರ್ನಲ್ ಕ್ಯಾಬಿನ್ ಎಷ್ಟು ಏರ್ ಅವೈಲಬಿಲಿಟಿ ಬೇಕು ಅಷ್ಟನ್ನು ನೋಡಿ ನಿಮ್ಗೆ ಟೆಂಪರೇಚರ್ ಆಟೋಮೆಟಿಕ್ ಆಗಿ ಫ್ಯಾನ್ ಸ್ಪೀಡ್ ಅಡ್ಜಸ್ಟ್ ಆಗುತ್ತೆ. ಓಕೆ ಓಕೆ ಓಕೆ. ಸೊ ಇದು ಹೆಂಗೆ ಬೇಕೋ ಹಂಗೆ ನಮಗೆ ನಮ್ಮ ಇದಕ್ಕೆ ತಕ್ಕಂತೆ ನಾವು ಅಡ್ಜಸ್ಟ್ ಮಾಡ್ಕೋಬಹುದು. ಪ್ಲಸ್ ಇದೇ ಆಟೋಮೆಟಿಕ್ ಆಗಿ ಆಗುತ್ತೆ. ಸೊ ಇದು ಒಂದು ಹೊಸ ಡಿಸೈನ್ ಕಾಣ್ತದಲ್ವಾ ಇದು? ಎಸ್ ಸರ್, ನ್ಯೂ ಡ್ಯುಯಲ್ ಟೋನ್ ಫಿನಿಶ್ ಬರುತ್ತೆ ಸರ್. ಡ್ಯುಯಲ್ ಟೋನ್, ಇದೊಂದು ಕಲರ್ ಅದಕ್ಕೆ ಡ್ಯುಯಲ್ ಟೋನ್. ಡ್ಯುಯಲ್ ಟೋನ್ ಕಲರ್ ಬರುತ್ತೆ. ಇದೊಂದು ಗ್ಲೋ ಬಾಕ್ಸ್. ಓಕೆ. ಸೊ ಡೋರ್ ಪ್ಯಾಡ್ ಎಲ್ಲ ನೋಡ್ತಿರ್ಬೋದು ಗೆಳೆಯರೆ. ಏನು ಅಂತಂದ್ರೆ ಫೈಬರ್ ಮತ್ತೆ ಇದು ರೆಕ್ಸಿನ್. ಸರ್ ಇದು ಲೆದರ್ ಆಯ್ತು, ನಾರ್ಮಲ್ ರೆಕ್ಸಿನ್ ಅದೇ ರೆಕ್ಸಿನ್ ಕಾಂಬಿನೇಷನ್ ಇದೆ. ಸೊ ಇಲ್ಲೂ ಒಂದು ಪವರ್ ವಿಂಡೋ ಬಟನ್ ಬರುತ್ತೆ. ಹಾಗೆ ನೋಡ್ತಿರ್ಬೋದು ಈ ಒಂದು ವೆಹಿಕಲ್ ಇಂಟೀರಿಯರ್ ಇದೆ. ಸೊ ರೇಯರ್ ಸೈಡ್ ಸೀಟ್ ನೋಡ್ತಿರ್ಬೋದು. ನಾರ್ಮಲ್ ಸ್ವಿಫ್ಟ್ ಅಲ್ಲಿ ಯಾವ ರೀತಿ ಇದೆ ಸೇಮ್ ಅದೇ ರೀತಿ ಇದೆ. ಸೊ ಸ್ಪೇಸ್ ವೈಸ್ ಓಕೆ. ಏನು ಅಂತಂದ್ರೆ ಸ್ವಿಫ್ಟ್ ಅಲ್ಲಿ ಯಾವ ರೀತಿ ನೀವು ಹಿಂದ್ಗಡೆ ಕೂತವರಿಗೆ ಸ್ಪೇಸ್ ಇದೆ, ಸೇಮ್ ಸ್ಪೇಸ್ ಇರೋದು. ಬಟ್ ಸ್ವಿಫ್ಟ್ ಇಂದ ಸ್ವಲ್ಪ ಅಡ್ವಾನ್ಸ್ಡ್ ವೆಹಿಕಲ್ ಅಲ್ವಾ ಸರ್ ಇದು? ಅಂದ್ರೆ ಸರ್ ಶಿಫ್ಟ್ ಗೆ ಬಂದ್ಬಿಟ್ಟು ಟೋಟಲ್ ಇಂಜಿನ್ ಅಲ್ಲೇ ಚೇಂಜಸ್ ಬಂದ್ಬಿಡುತ್ತೆ ಸರ್. ನಮ್ದು ಬಂದ್ಬಿಟ್ಟು 1200 4 ಸಿಲಿಂಡರ್ ಇಂಜಿನ್ ಬರುತ್ತೆ. ಓಕೆ. ಶಿಫ್ಟ್ ಅಲ್ಲಿ ಇವಾಗ ಪವರ್ ವೈಸ್ ಕಮ್ಮಿ ಮಾಡ್ಬಿಟ್ಟಿದ್ದಾರೆ. ಕವರ್ ವೈಸ್ ಕಮ್ಮಿ ಮಾಡಿದ್ದಾರೆ. ಅದೇ ಸರ್ 1200 ಇದೆ, 3 ಸಿಲಿಂಡರ್ ಮಾಡ್ಬಿಟ್ಟಿದ್ದಾರೆ. ಅದರಿಂದ ಏನಾಗುತ್ತೆ ಅಂದ್ರೆ ನಿಮ್ಗೆ ಪಿಕಪ್ ಪರ್ಫಾರ್ಮೆನ್ಸ್ ಗಾಡಿಯಲ್ಲಿ ಬರಲ್ಲ. ಅಫ್ಕೋರ್ಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ಮೈಲೇಜ್, ಬಟ್ ಯು ವಿಲ್ ನಾಟ್ ಗೆಟ್ ದಟ್ ಪರ್ಫಾರ್ಮೆನ್ಸ್ ರಾದರ್ ದನ್ ಕಂಪೇರಿಂಗ್ ಟು 4 ಸಿಲಿಂಡರ್ ಇಂಜಿನ್. ಅದೇ ನಾನು ಹೇಳ್ತಿರೋದು ಸರ್. ಇದೇನು ಅಂತಂದ್ರೆ ಸ್ವಿಫ್ಟ್ ಇಂದ ಒಂದು ಸ್ಟೆಪ್ ಮೇಲಿರೋ ಗಾಡಿ. ಮತ್ತೆ ಇದನ್ನ ಕಾಂಪ್ಯಾಕ್ಟ್ ಎಸ್ಯುವಿ ಅಂತೀವಿ ಸರ್. ಇಂಟರ್ನಲ್ ಕ್ಯಾಬಿನ್ ಸಹ ನೀವು ನೋಡಬಹುದು, ಕಾಂಪ್ಯಾಕ್ಟ್ ಅಲ್ಲೇ ಬರುತ್ತೆ. ಹೌದು, ತುಂಬಾ ಕಾಂಪ್ಯಾಕ್ಟ್ ಆಗಿದೆ ಸರ್. ಇದು ಇವಾಗ 6 feet ಇರೋರ್ಗೆ ಕೂತ್ರೆ ಆರಾಮಾಗಿ ಕೂತ್ಕೊಂಡು ತಲೆ ಟಚ್ ಆಗಲ್ಲ. ಇವಾಗ ನೀವೇ ಕೂತಿದ್ದೀರಾ ಸರ್, 6 feet ಹೈಟ್ ಇದ್ದಾರೆ ನೋಡಿ, ಎಷ್ಟು ಗ್ಯಾಪ್ ಇದೆ. ಒಂದ್ ಅಡಿ ಗ್ಯಾಪ್ ಇದೆ. ಹೌದೌದು, 1 ಅಡಿ ಗಂಟೆ ಗ್ಯಾಪ್ ಬರುತ್ತೆ. ಮತ್ತೆ ವೇರ್ ಕಂಫರ್ಟ್ನೆಸ್ ನೀವು ಟ್ರೈ ಮಾಡ್ಬೋದು. ಮತ್ತೆ ನೋಡ್ತಿರ್ಬೋದು ಏನು ಅಂತಂದ್ರೆ ಇಷ್ಟು ಲೆಗ್ ಸ್ಪೇಸ್ ಇದೆ. ಲೆಗ್ ಸ್ಪೇಸ್ ಬೇಕಾದ್ರೆ ಸೀಟ್ ಇನ್ನು ಹಿಂದುಗಡೆ ಬೇಕಾದ್ರೆ ಹಾಕೋಬಹುದು. ಸರ್ ಇದು ಬಂದು ಆಟೋಮೆಟಿಕ್ ವರ್ಷನ್. ಇದು AGS ಟೆಕ್ನಾಲಜಿ ಅಂತೀವಿ ಸರ್. ಇದರಲ್ಲಿ ಡ್ಯುಯಲ್ ಆಪ್ಷನ್ ತರ ನೀವು ಯೂಸ್ ಮಾಡ್ಕೊಬಹುದು ಸರ್. ಓಕೆ. ಒನ್ ಇಸ್ ಡ್ರೈವ್ ಮೋಡ್ ಯೂಸ್ ಮಾಡ್ಕೊಬಹುದು, ನೆಕ್ಸ್ಟ್ ನ್ಯೂಟ್ರಲ್, ನೆಕ್ಸ್ಟ್ ರಿವರ್ಸ್ ಮೋಡ್. ಇದೆಲ್ಲ ಆಟೋಮೆಟಿಕ್ ಕಾರ್ಸ್ ಅಲ್ಲೂ ಮೇಜರ್ ಆಗಿ ಬಂದೇ ಬರುತ್ತೆ. ಇದ್ರಲ್ಲಿ ಏನ್ ಅಡ್ವಾನ್ಸ್ ಟೆಕ್ನಾಲಜಿ ಅಂದ್ರೆ ಡ್ರೈವ್ ಮೋಡ್ ಇಂದ ಡೈರೆಕ್ಟ್ ಆಗಿ ಗಾಡಿ ರನ್ ಆಗ್ತಾ ಇರೋವಾಗಲೇ ಮ್ಯಾನ್ಯುಯಲ್ ಮೋಡ್ ಗೆ ಶಿಫ್ಟ್ ಮಾಡ್ಕೊಬಹುದು. ಸೊ ದಟ್ ಯು ಕ್ಯಾನ್ ಫೀಲ್ ಬೋತ್ ಆಟೋಮೆಟಿಕ್ ಆಸ್ ವೆಲ್ ಆಸ್ ಮ್ಯಾನ್ಯುಯಲ್ ಸಹ ಯೂಸ್ ಮಾಡ್ಕೊಬಹುದು, ಡ್ರೈವ್ ಸಹ ಯೂಸ್ ಮಾಡ್ಕೊಬಹುದು. ರಾದರ್ ಬೇರೆ ಕಾರ್ಸ್ ಅಲ್ಲೆಲ್ಲ ICVT ಟೆಕ್ನಾಲಜಿ ಅಂತೀವಿ, ವಿತೌಟ್ ಕ್ಲಚ್ಲೆಸ್ ಡ್ರೈವ್ಸ್ ಅಂತ. ಅದೇ ತರ ಟೆಕ್ನಾಲಜಿ ಯೂಸ್ ಆಗಿದೆ. ಪ್ಲಸ್ ಮಾಡ್ತಾ ಹೋದ್ರೆ 5 ಗೇರ್ 5 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ. 5 ಸ್ಪೀಡ್ ಸಹ ಯು ಕ್ಯಾನ್ ಯೂಟಿಲೈಸ್. ಸರ್ ಈಗ ಇಲ್ಲಿಗ ಚೇಂಜ್ ಮಾಡಿದ್ರೆ ಅಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಲ್ಲಿ ಕಾಣುತ್ತೆ ಅಲ್ವಾ? ಶೋ ಆಗುತ್ತೆ ಸರ್, ಪರ್ಟಿಕ್ಯುಲರ್ ಯಾವ ಗೇರ್ ಅಲ್ಲಿ ರನ್ ಆಗ್ತಿದೆ ಅಂತಾನು ಶೋ ಆಗುತ್ತೆ. ಮತ್ತೆ ನೀವು ಬ್ರೇಕ್ ಮತ್ತೆ ಸಡನ್ ನೀವು ಮರ್ತ್ ಬಿಟ್ಟಿದ್ದೀರಾ, ಇವಾಗ ಮ್ಯಾನ್ಯುಯಲ್ ಹಾಕ್ಬಿಟ್ಟು ಹೈಯರ್ ಗೇರ್ ಅಲ್ಲಿ ಓಡ್ತಾ ಇರುತ್ತೆ ಗಾಡಿ, ಸಡನ್ ಆಗಿ ಎಲ್ಲೋ ಸಡನ್ ಬ್ರೇಕ್ಸ್ ಬಂತು, ಅವಾಗ ಬ್ರೇಕ್ ಅಪ್ಲೈ
ಮಾಡಿದಾಗ ಆಟೋಮೆಟಿಕ್ ಆಗಿ ಡೌನ್ ಆಗ್ಬಿಡುತ್ತೆ ಸರ್. ಅದೇ ಆಟೋಮೆಟಿಕ್ ಗೇರ್ಸ್ ಆಟೋಮೆಟಿಕ್ ಆಗಿ ಅದೇ ಡೌನ್ ಆಗ್ಬಿಡುತ್ತೆ. ಇಟ್ ವಿಲ್ ಕಮ್ ಟು ಇಟ್ಸ್ ಇನಿಷಿಯಲ್ ಪೊಸಿಷನ್ ಸ್ಟಾರ್ಟಿಂಗ್ ಫಸ್ಟ್ ಗೇರ್. ಆಮೇಲೆ ನಿಮ್ಗೆ ಪರ್ಫಾರ್ಮೆನ್ಸ್ ಬೇಕಾದಾಗ ಪ್ಲಸ್ ಮಾಡ್ಕೊಂಡ್ರೆ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗುತ್ತೆ. ಅಂದ್ರೆ ಸರ್ ಏನ್ ಹೇಳ್ತಿದ್ದಾರೆ ಅಂದ್ರೆ, ಈಗ ಸಡನ್ ಆಗಿ ನೀವು ಒಂದು 100 km/h ಅಲ್ಲಿ ಹೋಗ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ, ಸಡನ್ ಆಗಿ ಸ್ಪೀಡ್ ಬ್ರೇಕರ್ಸ್ ಬಂತು, ಅವಾಗ ಏನು ಅಂತಂದ್ರೆ ಬ್ರೇಕ್ ಹಾಕಿದಾಗ ಸ್ಪೀಡ್ ಬ್ರೇಕರ್ ಅಲ್ಲಿ ನಿಮ್ದು ಗಾಡಿ ಆಫ್ ಆಗಲ್ಲ. ನೀವು ಸ್ಪೀಡ್ ಬ್ರೇಕರ್ ನಿಧಾನಕ್ಕೆ ನೀವು ದಾಟಿಸ್ಬೋದು. ಅವಾಗ ಗಾಡಿ ಏನ್ ಮಾಡುತ್ತೆ ಅಂದ್ರೆ ಅದಕ್ಕೆ ಸ್ಪೀಡಿಗೆ ಅನುಗುಣವಾಗಿ ಅದಕ್ಕೆ ಬೇಕಾದ ಗೇರ್ ನ ಅದೇ ಚೇಂಜ್ ಮಾಡ್ಕೊಳ್ಳೋದು. ಅದನ್ನೇ ಸರ್ ಹೇಳ್ತಾ ಇರೋದು. ಸರ್ ಡಿಕ್ಕಿ ಸ್ಪೇಸ್ ತೋರಿಸ್ತೀರಾ? ಪ್ರೊಫೈಲ್ ಬಂದಾಗ ಓಕೆ ನಿಮ್ಗೆ ಶಾರ್ಕ್ ಫಿನ್ ಆಂಟಿನಾ ಅಂತ ಬರುತ್ತೆ ಸರ್. ಓಕೆ, ಇದು ಅಲ್ವಾ ಸರ್? ಹಾ ಸರ್, ಶಾರ್ಕ್ ಫಿನ್ ಆಂಟಿನಾ ಅಂತ. ಓಕೆ, ಇದು ಲುಕ್ ವೈಸ್ ಚೆನ್ನಾಗಿರುತ್ತೆ. ನಿಮ್ಗೆ ಇಂಟರ್ನಲ್ ನಿಮ್ಗೆ ಪರ್ಫಾರ್ಮೆನ್ಸ್ ಅಲ್ಲೂ ಸಹ ಸಿಸ್ಟಮ್ ಅಲ್ಲಿ ಹೆಲ್ಪ್ ಮಾಡುತ್ತೆ ಸರ್. ಅದು ಆಕ್ಚುಲಿ ರೇಡಿಯೋದ ಆಂಟಿನಾ ತರ ವರ್ಕ್ ಮಾಡುತ್ತೆ. ಆಂಟಿನಾ ತರ ವರ್ಕ್ ಆಗುತ್ತೆ ಸರ್. ಸರ್ ಇದೆಲ್ಲ ಏರೋಡೈನಮಿಕ್ಸ್ ಇದೆಲ್ಲ? ಇದೆಲ್ಲ ಬಂದು ಲೇಟೆಸ್ಟ್ ಸ್ಟೈಲ್ ಸರ್. ರೂಫ್ ರೇಸ್ ಅಂತ ಓಕೆ ಓಕೆ ಓಕೆ. ಬಾಡಿ ಡಿಸೈನ್ ಗೆ ಮತ್ತೆ ಏರೋಡೈನಾಮಿಕ್ಸ್ ಲುಕ್ ಬರುತ್ತೆ ಸರ್. ಇದು ಆಕ್ಸೆಸರಿನಾ ಏನದು? ಆಕ್ಸೆಸರೀಸ್ ಇಲ್ಲ ಸರ್, ಇನ್ ಬಿಲ್ಟೇ ಬರುತ್ತೆ. ಇನ್ ಬಿಲ್ಟೇ ಬರುತ್ತೆ ಸರ್. ಇದು ಟೈಲ್ ಲ್ಯಾಂಪ್ ಇದು ಕಂಪ್ಲೀಟ್ ನಿಮ್ಗೆ ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಅಂತ ಬರುತ್ತೆ ಸರ್. ಓಕೆ. ರೇರ್ ಪ್ರೊಫೈಲ್ ಇಂದ ಒಂದು 2 or 3 kilometers ರೇಡಿಯಸ್ ಅಲ್ಲಿ ಯಾವ್ದಾನ ಕತ್ಲಲ್ಲಿ ಗಾಡಿ ಬರ್ತಾ ಇದ್ದಾಗ ಗೊತ್ತಾಗುತ್ತೆ. ಇಂಡಿಕೇಶನ್ ಓಕೆ. ವೆಹಿಕಲ್ ಇಸ್ ಗೋಯಿಂಗ್ ಅಟ್ ದ ಫ್ರಂಟ್ ಅಂತ. ಓಕೆ. ಇದು ಬಂದು ಡಿಫಾಗಿಂಗ್ ಲೈನ್ಸ್ ಅಂತ ಬರುತ್ತೆ ಸರ್. ಕಂಪ್ಲೀಟ್ ಥರ್ಮೋಸ್ಟಾಟ್ ಲೈನ್ಸ್ ಅಂತ ಬರುತ್ತೆ. ಓಕೆ. ಇದು ನಿಮ್ಗೆ AC ಕಂಟ್ರೋಲ್ಸ್ ಅಲ್ಲೇ ಇರುತ್ತೆ. ಅದನ್ನ ಆನ್ ಮಾಡ್ಕೊಂಡ್ರೆ ಆರಾಮಾಗಿ ಮಂಜು ಕಟ್ಟೋದೆ ಅಂತ ಹೇಳ್ತೀವಲ್ಲ, ಹೌದು, ಅದೆಲ್ಲ ನಿಮ್ಗೆ ಕಟ್ ಆಫ್ ಆಗುತ್ತೆ. ಸರ್ ನೆಕ್ಸ್ಟ್ ಪ್ರೊಫೈಲ್ ಬಂದು ಇದ್ರದ್ದು ಸ್ಪೆಷಲ್ ಬಂದು ಇದು ಒಂದು ಟರ್ನ್ ಇಂಡಿಕೇಟರ್ ಬರುತ್ತೆ. ಓಕೆ. ಇದು ಕಂಪ್ಲೀಟ್ ಕನೆಕ್ಟಿಂಗ್ ಲ್ಯಾಂಪ್ಸ್ ಬರುತ್ತೆ ಸರ್. ಓಕೆ ಓಕೆ ಓಕೆ. ಅಟ್ ಪ್ರೆಸೆಂಟ್ ಈ ಮಾಡೆಲ್ ಗೆ ಬರಲ್ಲ, ಹೈಯರ್ ಅಂಡ್ ವೇರಿಯಂಟ್ಸ್ ಗೆ ಇದು ಬರುತ್ತೆ. ಇದು ನಿಮ್ಗೆ ಕಂಪ್ಲೀಟ್ ಸ್ಕಿಟ್ಸ್ ಬರುತ್ತೆ ಸರ್ ಫಾರ್ ಅಂಡರ್ ಬಾಡಿ ಪ್ರೊಟೆಕ್ಷನ್ ಸರ್. ಅಂಡರ್ ಬಾಡಿ ಪ್ರೊಟೆಕ್ಷನ್ 4 ಸಹ ನಿಮ್ಗೆ ಪಾರ್ಕಿಂಗ್ ಸೆನ್ಸರ್ಸ್ ಡಿಫಾಲ್ಟ್ ಆಗಿ ಬರುತ್ತಾ? ರಿಫ್ಲೆಕ್ಟರ್ಸ್ ಇದು ಬೈ ಡಿಫಾಲ್ಟ್ ಬಂದ್ಬಿಡುತ್ತೆ ಸರ್. ಸ್ಕಿಟ್ಸ್ ಸಹ ಬೇಸ್ ವೇರಿಯಂಟ್ ಇಂದಾನೆ ಸ್ಟಾರ್ಟ್ ಆಗ್ಬಿಡುತ್ತೆ. ಬನ್ನಿ ಸರ್, ಇದು ಬೂಟ್ ಓಪನ್ ಮಾಡೋಣ. ಓಕೆ ಸರ್, ಮಾಡಿ. ಇದು ಬಂದು ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ವಿಚ್ ಇಂದ ಓಪನ್ ಆಗುತ್ತೆ ಸರ್. ಓಕೆ ಓಕೆ. ಇದು ಕಂಪ್ಲೀಟ್ ಲಾಕ್ ಅನ್ಲಾಕ್ ಆಪ್ಷನ್ ಇಲ್ಲೇ ಬಂದ್ಬಿಡುತ್ತೆ ಸರ್. ಓಕೆ. ಇದೊಂದು ಪಾರ್ಸಲ್ ಟ್ರೇ ಅಂತ ಬರುತ್ತೆ ಸರ್. ಪಾರ್ಸಲ್ ಟ್ರೇ ಅಲ್ಲಿ ನಿಮ್ಗೆ ಮ್ಯಾಕ್ಸಿಮಮ್ 5 kg ಗಂಟ ವೇಟ್ ಇಟ್ಕೋಬಹುದು. ಅಂದ್ರೆ ಲೈಟ್ ವೇಟ್ ಎಲ್ಲ ಇಟ್ಕೋಬಹುದು, ತಡೆಯುತ್ತೆ ಸರ್ ಇದ್ರಲ್ಲಿ. ಓಕೆ. ಕಂಪ್ಲೀಟ್ ಬೂಟ್ ಸ್ಪೇಸ್ ನೋಡಬಹುದು ಸರ್ ನೀವು. 308 ಲೀಟರ್ ಬೂಟ್ ಸ್ಪೇಸ್ ಬರುತ್ತೆ. 308 ಲೀಟರ್ಸ್ 308 ಲೀಟರ್ಸ್ ಕಂಪ್ಲೀಟ್ ಬೂಟ್ ಸ್ಪೇಸ್ ಬರುತ್ತೆ ಸರ್. ಓಕೆ. ನಿಮ್ಗೆ ಸ್ಪೇರ್ ವೀಲ್ ಸಹ ಇಲ್ಲೇ ಬರುತ್ತೆ ಸರ್. ಸೇಮ್ ಸೈಜ್ ಸ್ಪೇರ್ ವೀಲ್ ಬರುತ್ತೆ, ಕಾಂಪ್ರಮೈಸ್ ಮಾಡಲ್ಲ ಮಾರು. ಓಕೆ ಓಕೆ ಓಕೆ. 16 ಇಂಚಿಂದು ಸೇಮ್ ಸೈಜ್ ವೀಲ್ ದ ಸ್ಟೀಲ್ ರಿಮ್ ವೀಲ್ ಬರುತ್ತೆ ಸರ್. ಓಕೆ. ಅಂದ್ರೆ ಈಗ ಬೆನ್ಸ್ ಕಾರ್ ತಗೊಂಡ್ರೆ, ಈಗ ಬೆನ್ಸ್ ಮತ್ತೆ ಆಡಿ ಕಾರ್ ತಗೊಂಡ್ರೆ ಏನಾಗುತ್ತೆ ಅಂದ್ರೆ ಸರ್, ಬೇರೆ ಬೇರೆ ಬ್ರ್ಯಾಂಡ್ ತಗೊಂಡಾಗ ಏನಾಗುತ್ತೆ, ಒಂದ್ ಸೈಜ್ ಕಮ್ಮಿ ಮಾಡ್ಬಿಡ್ತಾರೆ ಸರ್. ಒಂದ್ ಸೈಜ್ ಅಲ್ಲ, ಫುಲ್ ಕಮ್ಮಿ ಮಾಡ್ಬಿಡ್ತಾರೆ. ಅದೊಂಥರ ವಿಯರ್ಡ್ ಆಗಿರುತ್ತೆ ನೋಡಕ್ಕೆ. ಆ ತರ ಎಲ್ಲ ಇಲ್ಲ. 5 ಚಕ್ರನು ಏನು ಅಂತಂದ್ರೆ ಈ ಒಂದು ಸೈಜ್ ಏನಿದೆ ಆ ಸೈಜೇ ಸಿಗುತ್ತೆ ಸರ್. ಏನ್ ಸೈಜ್ ಸರ್ ಇದ್ರ ಟೈರ್ ಸೈಜ್? 16 ಇಂಚ್ ಪ್ರೊಫೈಲ್ ಬರುತ್ತೆ ಸರ್. 16 ಇಂಚಾ? ಟೈರ್ ಪ್ರೊಫೈಲ್ ಬಂದು 16 ಇಂಚ್ ಸರ್. ಇದು ಗ್ರೌಂಡ್ ಕ್ಲಿಯರೆನ್ಸ್ ಎಷ್ಟು ಬರುತ್ತೆ ಸರ್? ಇದು ಬಂದ್ಬಿಟ್ಟು 190 mm ಬರುತ್ತೆ ಸರ್. 190 mm, 190 mm ಬರುತ್ತೆ. 190 mm ಸರ್. ಅದು ಈಕ್ವಲ್ ಟು ಸರ್ ಈಕ್ವಲ್ ಟು ಕಾಂಪ್ಯಾಕ್ಟ್ SUV. ಇದ್ರಲ್ಲಿ ನಿಮ್ಗೆ ಇಗ್ನಿಸ್ ಅಂತಾನು ಇದೆ ನಮ್ಮಲ್ಲಿ. ಸೇಮ್ ಅದನ್ನು ಸೇಮ್ ಕ್ಲಿಯರೆನ್ಸ್ ಬರುತ್ತೆ ಸರ್. ಇನ್ನ ಬೂಟ್ ಸ್ಪೇಸ್ ನೀವು ಎನ್ಲಾರ್ಜ್ ಮಾಡ್ಬೇಕಂದ್ರೂ ಆಗುತ್ತೆ ಸರ್. 60-40 ಸ್ಪ್ಲಿಟ್ ಸೀಟ್ಸ್ ಅಂತ ಬರುತ್ತೆ. ಓಕೆ ಓಕೆ. ಅಂದ್ರೆ ಈ ಕಡೆ 60, ಅದು 40. ಒಬ್ರು ಬೇಕಂದ್ರೆ ಕೂತ್ಕೊಬಹುದು. ಇನ್ನ ಲಗೇಜ್ ಸ್ಪೇಸ್ ಅಲ್ಲೂ ನೀವು ಮಾಡ್ಕೊಬಹುದು. ಇದನ್ನು ಸಹ ಕಂಪ್ಲೀಟ್ ಕಂಪ್ಲೀಟ್ ಫೋಲ್ಡ್ ಆಗುತ್ತೆ. ಈ ಒಂದು ಟ್ರೈನ್ ನೀವು ಆರಾಮಾಗಿ ಬಿಚ್ಚಿಡ್ಬಹುದು ಸರ್. ಟ್ರೈನ್ ಬಿಚ್ಚಿದ್ರೆ ನೋಡಿ ಫುಲ್ ಇಷ್ಟು ಸ್ಪೇಸ್. 200 ಲೀಟರ್ಸ್ ಆಫ್ ಅಡಿಷನಲ್ ಬೂಟ್ ಸ್ಪೇಸ್ ಆಡ್ ಆಗುತ್ತೆ. ಎಷ್ಟು ಬೇಕಾದ್ರೆ ಸಾಮಾನ್ ಹಾಕೋಬಹುದು. ಅಂದ್ರೆ ಏನಾರು ಹೋದಾಗ ನಿಮ್ ಸಾಮಾನ್ ಜಾಸ್ತಿ ಇದ್ರೆ ಈ ತರ ಹೌದು, ಏನಾರು ಒಂದು ಅರ್ಜೆಂಟ್ ಶಾಪಿಂಗ್ ಹೋಗಿ ಏನಾದ್ರು ಸ್ವಲ್ಪ ಜಾಸ್ತಿ ಐಟಮ್ ಇದ್ರೆ ಒಂದೇ ಸುತ್ತ ತಗೋಬರ್ಬೋದು. ಇದೇ ಅಡ್ವಾಂಟೇಜ್ ಅಲ್ವಾ ಸರ್? ಏನಂತಂದ್ರೆ ಅದೇ ನೋಡ್ತಿರೋದು ಏನು ಅಂತಂದ್ರೆ ಫ್ರಾಂಕ್ಸ್ ನ ಈ ಸೈಡ್ ಪ್ರೊಫೈಲ್ ಬಂದ್ಬಿಟ್ಟು ಈ ರೀತಿ ಇದೆ. ನೀವಿಲ್ಲಿ ನೋಡ್ತಿರ್ಬೋದು. ಡಿಸೈನ್ ವೈಸ್ ಏನು ಅಂತಂದ್ರೆ ದೊಡ್ಡ ಬಲ್ಕ್ ಗಾಡಿ ತರಾನೇ ಕಾಣುತ್ತೆ ಸರ್. ಇದು ಉದ್ದ ಎಷ್ಟಿದೆ ಸರ್ ಇದು ಗಾಡಿದು? ನಿಮ್ಗೆ ಸಬ್ 4 ಮೀಟರ್ ಕ್ಯಾಟಗರಿ ಬರುತ್ತೆ. ಇದು ಬಂದು ಸಬ್ 4 ಮೀಟರ್ ಕ್ಯಾಟಗರಿ. ಓಕೆ. 3995 ಗಂಟ ಬರುತ್ತೆ. 3995 ಸರ್. ಆಗಲ್ಲ ಸರ್, ಅಗಲ ಬಂದು ನಿಮ್ಗೆ 1770 ಬರುತ್ತೆ. 1770 mm. ನೋಡ್ತಿರ್ಬೋದು ಗಾಡಿ ಏನು ಅಂತಂದ್ರೆ ತುಂಬಾ ಅಟ್ರಾಕ್ಟಿವ್ ಆಗಿದೆ. ಆಮೇಲೆ ಇನ್ನೊಂದೇನು ಅಂತಂದ್ರೆ
ಇದು ಮೇಂಟೆನೆನ್ಸ್ ಫ್ರೀ ವೆಹಿಕಲ್. ನೀವು ಸುಜುಕಿ ಕಾರ್ಸ್ ನ ಏನು ಅಂತಂದ್ರೆ ಬೈಯರ್ಸ್ ಎಲ್ಲ ಕಣ್ಣು ಮುಚ್ಕೊಂಡು ತಗೋಬಹುದು. ಯಾವ ತೊಂದರೆನೇ ಇಲ್ಲ. ಯಾವ ಮೆಕ್ಯಾನಿಕ್ ಹೋಗಿ ಕೇಳಿ ಏನು ಅಂತಂದ್ರೆ ಹೇಳೋದು ಒಂದೇ. ಅರೌಂಡ್ 10 lakh ಬಜೆಟ್ ಅಲ್ಲಿ ಹಾ ಒಳ್ಳೆ ಸರ್ವಿಸ್ ಆಗೋ ವೆಹಿಕಲ್ ಹಾ ಪ್ಯಾನ್ ಇಂಡಿಯಾ ಸರ್ವಿಸ್ ಸಿಗುತ್ತೆ ಸರ್. ಹೌದು. ಎಲ್ಲೇ ಸ್ಟಕ್ ಆಯ್ತು ಗಾಡಿ ಅಂದ್ರೂ ಸಹ ಪ್ರತಿಯೊಬ್ಬ ಮೆಕ್ಯಾನಿಕ್ ರಿಪೇರಬಲ್ ರಿಪೇರಿಯಬಲ್ ಇರ್ತಾರೆ. ಮತ್ತೆ ಏನು ಅಂತಂದ್ರೆ ಇಂಡಿಯಾ ಇದ್ರದ್ದು ಎಲ್ಲೇ ಹೋದ್ರು ಸಹ ಇದ್ರದ್ದು ಕಾಸ್ಟಿಂಗ್ ಏನಿರುತ್ತೆ ಮೆಟೀರಿಯಲ್ ಕಾಸ್ಟಿಂಗ್ ವಿಲ್ ಬಿ ದ ಸೇಮ್. ಸೇಮ್ ಸರ್. ಮತ್ತೆ ಇನ್ನೊಂದು ತುಂಬಾ ಸೆನ್ಸರ್ಸ್ ಗಳು ತುಂಬಾ ಇಲ್ಲ ಕಾಣಿಸುತ್ತೆ. ಇದ್ರಲ್ಲಿ ನಿಮ್ಗೆ ಯಾವ್ದೇ ತರ ಜಾಸ್ತಿ ಸೆನ್ಸರ್ ಐಟಮ್ ಆಗಿಲ್ಲ ಸರ್. ಹ್ಮ್ ಟೆಕ್ನಾಲಜಿ ವೈಸ್ ಏನ್ ಯೂಟಿಲೈಸ್ ಮಾಡ್ಕೊಬೇಕು ಅದಕ್ಕೆ ಮಾತ್ರ ಸೆನ್ಸರ್ ಪಾರ್ಟ್ ಇಂಜಿನ್ ಅಲ್ಲಿ ಇದೆ. ಓಕೆ ಓಕೆ ಬಾಕಿ ವೇರ್ ಪ್ರೊಫೈಲ್ ಎಲ್ಲ ನಿಮ್ಗೆ ಮ್ಯಾನ್ಯುಯಲ್ ಕಂಟ್ರೋಲ್ಸ್ ಬರುತ್ತೆ ಆಸ್ ವೆಲ್ as ನ್ಯೂ ಟೆಕ್ನಾಲಜೀಸ್ ಆಡ್ ಆಗಿದೆ. ಆಡ್ ಆಗಿರುತ್ತೆ. ಸೊ ನೋಡಿದ್ರಲ್ಲ ಗೆಳೆಯರೆ, ಇದಿಷ್ಟು ಬಂದು ಮಾರುತಿ ಸುಜುಕಿ ಫ್ರಾನ್ಸ್ ವೆಹಿಕಲ್ ಏನಿದೆ ಅದ್ರ ಬಗ್ಗೆ ಇರೋ ಡೀಟೇಲ್ಸ್. ಸರ್ ಇನ್ನೊಂದೇನು ಅಂತಂದ್ರೆ ಸರ್ ಫಿನಾನ್ಸ್ ಬಗ್ಗೆ ಹೇಳಿ ಸರ್. ಸರ್ ಇದು ಫಿನಾನ್ಸ್ ಪಾರ್ಟ್ ಹೋಗ್ತೀರಾ ಅಂದ್ರೆ ಹಾ. ನಿಮ್ಗೆ ನಾರ್ಮಲ್ ಪ್ರೊಫೈಲ್ 700 ಪ್ರೊಫೈಲ್ ಇತ್ತು 750 ಸಿವಿಲ್ ಸ್ಕೋರ್ ಬರುತ್ತೆ ಅಂತವ್ರಿಗೆಲ್ಲ ನಮ್ಮಲ್ಲೇನೆ ಲೋನ್ ಆಗುತ್ತೆ. ಮಾರುತಿ ಜೆನ್ಯೂನ್ ಫಿನಾನ್ಸ್ ಅಂತಾನು ಇದೆ, ಮಾರುತಿ ಜೆನ್ಯೂನ್ ಇನ್ಶೂರೆನ್ಸ್ ಸಹ ಇದೆ. ಓಕೆ ಎಲ್ಲ ನಮ್ಮಲ್ಲೇನೆ ಟೈ ಅಪ್ ಆಗಿದ್ದೀವಿ. ನೀವು ಯಾವ ಬ್ಯಾಂಕಿಗೆ ನೀವು ಪ್ರಿಫರ್ ಮಾಡ್ತೀರೋ ಅದೇ ಬ್ಯಾಂಕಿಗೆ ಒಳ್ಳೆ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಮಾಡ್ಕೊಡ್ತೀವಿ ಸರ್. ನಮ್ಮಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಸ್ಟಾರ್ಟಿಂಗ್ ಬಂದು 7.5% ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ ಡಿಪೆಂಡ್ಸ್ ಆನ್ ಪ್ರೊಫೈಲ್ ಮತ್ತೆ ಡಾಕ್ಯುಮೆಂಟೇಶನ್ ಆರಾಮಾಗಿ ಮಾಡ್ಕೊಡ್ತೀವಿ ಸರ್. ಸರ್ ಡಾಕ್ಯುಮೆಂಟೇಶನ್ ಏನೆಲ್ಲ? ಸರ್ ಲಿಮಿಟೆಡ್ ಡಾಕ್ಯುಮೆಂಟೇಶನ್ ಬರುತ್ತೆ. ಹ್ಮ್. ಆಧಾರ್, ಪ್ಯಾನ್, 3 ಫೋಟೋ, ಆರ್ ಚೆಕ್ ಕಾಪಿ, ನಿಮ್ಗೆ 6 months ಬ್ಯಾಂಕ್ ಸ್ಟೇಟ್ಮೆಂಟ್ Okay. ಇಷ್ಟು. ಸರ್ ಇನ್ಕಮ್ ಎಷ್ಟು ಇರಬೇಕು? ಸರ್ ಇನ್ಕಮ್ ನಿಮ್ಗೆ 25 ಪ್ಲಸ್ ಇದೆ. 25-30,000 ಇನ್ಕಮ್ ಇದ್ರೆ ನೋಡಿ. 25,000 ಇದ್ರೆ ಇನ್ಕಮ್ ಓಕೆ ಸರ್ ಇನ್ಕಮ್ ಇಲ್ಲ ಅಂದ್ರೆ ಆರ್ಟಿಸ್ಟ್ ಮನೆ ಬೇಸಿಸ್ ಮಾಡ್ಕೊಡ್ತೀವಿ, ಇಲ್ಲ ಜಮೀನ್ ಬೇಸಿಸ್ ಮಾಡ್ಕೊಡ್ತೀವಿ. ನಿಮ್ಗೆ ಅದ್ರಲ್ಲೂ ಸಹ ರೇಟ್ ಆಫ್ ಇಂಟ್ರೆಸ್ಟ್ ಸೇಮ್ ಸೇಮ್ ಕ್ಯಾಲ್ಕುಲೇಟ್. ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಇಷ್ಟೊಂದು ಈಸಿ ಇದೆ ಸರ್. ಫಿನಾನ್ಸ್ ಹೋದ್ರೆ ಹಾ. ಸರ್ ಬಜೆಟೆಡ್ EMI ಎಷ್ಟು ಬರುತ್ತೆ ಸರ್? ಸರ್ ಬಜೆಟೆಡ್ EMI ಆದ್ರೆ ನಿಮ್ಗೆ 7 years ಗಂಟ ಹೋಗ್ತೀರಾ ಅಂದ್ರೆ ನಿಮ್ಗೆ ಆರಾಮಾಗಿ 7,000 ರಿಂದ 8,000 ಗಂಟ. 8,000 ಕಟ್ಟಿದ್ರೆ ನಿಮಗೆ 7 ವರ್ಷದ್ದು ಹ್ಮ್. EMI ಇಲ್ಲ ನನಗೆ ಅಷ್ಟು ಲಾಂಗ್ ಇದು ಮಾಡಕ್ ಆಗಲ್ಲ ಅಂದ್ರೆ 5 ವರ್ಷಕ್ಕೆ ಬನ್ನಿ ಸರ್. 5 5 ವರ್ಷಕ್ಕೆ ಬಂದ್ರೆ 13,000 ರಿಂದ 14,000 ಗಂಟ ಆರಾಮಾಗಿ ಬರುತ್ತೆ. ಇಲ್ಲ ಅದು ಬೇಡ ಅಂದ್ರೆ 3 ವರ್ಷಕ್ಕೆ ಬಂದ್ರೆ ನಿಮ್ಗೆ ಅರೌಂಡ್ 18,000 ಗಂಟ ಬೀಳುತ್ತೆ. ಬೀಳುತ್ತೆ. ಸರ್ ಈಗ ನನ್ನ ಒಂದು ವ್ಯೂವರ್ಸ್ ಹಾ ಸರ್. ಈ ವಿಡಿಯೋ ನೋಡಿ ನಿಮ್ ಜೊತೆ ಕಾರ್ ತಗೋಬೇಕಂದ್ರೆ ನಮ್ಮ ವ್ಯೂವರ್ಸ್ ಗೆ ನಿಮ್ ಕಡೆಯಿಂದ ಏನಾದ್ರು ಒಂದು ಆಫರ್ ಕೊಡ್ತೀರಾ? ಆಫರ್ ಮಾಡ್ಕೊಡೋಣ ಸರ್. ಡಿಸೆಂಬರ್ ಬೆಸ್ಟ್ ಆಫರ್ ನಡೀತಾ ಇದೆ. ಅಂದ್ರೆ ಈಗ ಪ್ರೆಸೆಂಟ್ ಬಟ್ ಯೂಟ್ಯೂಬ್ ಅಲ್ಲಿ ಏನ್ ಗೊತ್ತಾ ಸರ್, ಇವಾಗ ಆಫ್ಟರ್ 3 years ಆದ್ರೂ ವಿಡಿಯೋ ಇರುತ್ತೆ, ಫೋನ್ ಮಾಡ್ತಾರೆ. ಸರ್ ಬನ್ನಿ, ನಮ್ಮಲ್ಲಿ ಮಂತ್ಲಿ ಸ್ಪೆಷಲ್ ಡಿಸ್ಕೌಂಟ್ಸ್ ನಡೀತಾ ಇರುತ್ತೆ, ಆಫರ್ಸ್ ನಡೀತಾ ಇರುತ್ತೆ, ಎಕ್ಸ್ಚೇಂಜ್ ಬೆನಿಫಿಟ್ ಇರುತ್ತೆ. ಎಲ್ಲಾ ತರ ಬೆನಿಫಿಟ್ ನಮ್ ಕಡೆಯಿಂದ ನಾವು ಮಾಡ್ಕೊಡ್ತೀವಿ. ಸರ್ ಏನ್ ಹೇಳ್ತಿದಾರೆ ಅಂದ್ರೆ ಅವರ ಕೈಯಲ್ಲಿ ಎಷ್ಟು ಬೆಸ್ಟ್ ಆಗುತ್ತೆ ಮ್ಯಾಕ್ಸಿಮಮ್ ಲೆವೆಲ್ ಗಂಟನು ಮಾಡ್ಕೊಡ್ತಾರೆ ಅಂತ ಸರ್ ಹೇಳಿದ್ರು. 100% ಮಾಡ್ಕೊಳ್ತಾರೆ. ಯಾಕೆಂತಂದ್ರೆ ಇಷ್ಟೆಲ್ಲ ಏನು ಅಂತಂದ್ರೆ ಟೈಮ್ ಕೊಟ್ಕೊಂಡು ವಿಡಿಯೋ ಮಾಡ್ಕೊಂಡು, ಯಾಕೆಂತಂದ್ರೆ ಎಂಡ್ ಆಫ್ ದಿ ಡೇ ವ್ಯೂವರ್ಸ್ಗೋಸ್ಕರ ಏನು ಅಂತಂದ್ರೆ ಒಂದ್ ಕಾರ್ ತಗೊಳ್ಳೋದಂದ್ರೆ 108 ರಿಸರ್ಚ್ ಗಳಿರುತ್ತೆ. Research ಮಾಡ್ತಾರೆ. ಸೊ ನಿಮಗೆ ಹೆಲ್ಪ್ ಆಗ್ಲಿ ಅಂತಾನೆ ಈ ಒಂದು ವಿಡಿಯೋ ಮಾಡ್ತಿರೋದು. ಸೊ ಇದಿಷ್ಟು ಬಂದು ಸುಜುಕಿ ಫ್ರಾನ್ಸ್ ವೆಹಿಕಲ್ ಏನಿದೆ ಇದಕ್ಕೆ ಸಂಬಂಧಪಟ್ಟ ಮಾಹಿತಿ. ನಿಮಗೆ ಬೇಕಾದ ಮಾಹಿತಿ ನಮ್ಮ ಒಂದು ವಿಡಿಯೋದಲ್ಲಿ ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ. ಇನ್ನಷ್ಟು ವಿಡಿಯೋಗಾಗಿ ನನ್ನ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಗೆಳೆಯರೆ. ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ. ಸರ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.